ಧರ್ಮೋಪದೇಶಕಾಂಡ ಅಧ್ಯಾಯ 8. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷೆ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದ್ದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವೂ ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು, ಚೇಳುಗಳೂ ಇದ್ದ ಆ ಘೋರವಾದ ಮಹಾರಣ್ಯವನ್ನೂ ನೀರು ಬತ್ತಿ ಹೋದ ಭೂಮಿಗಳನ್ನೂ ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದಾತನನ್ನು ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡೀರಿ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೇ ನಾಶವಾಗಿ ಹೋಗುವಿರೆಂದು ನಿಮ್ಮನ್ನು ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ನಿಮ್ಮ ಎದುರಾಗಿ ನಾಶವಾಗಿ ಹೋಗುವ ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 8. 7ನೇ ಅಧ್ಯಾಯದಲ್ಲಿ ಮತ್ತು 6ನೇ ಅಧ್ಯಾಯದಲ್ಲಿ ನೋಡುವಾಗ ಸುಮಾರು 15 ಸಾರಿ 6ನೇ ಅಧ್ಯಾಯದಲ್ಲಿ ದೇವರು ಇದನ್ನು ಮಾಡಬೇಕಂತ ಹೇಳ್ತಾನೆ. ಅದನ್ನು ಒಂದೇ ಮಾತಿನಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ದೇವರು ಹೇಳುವಂಥದ್ದು ನನ್ನನ್ನು ಪ್ರೀತಿಸಿರಿ ಎಂಬುದಾಗಿ.
ಯಾಕೆ ಪ್ರೀತಿಸಬೇಕು ಎಂಬುದಾಗಿ ನೋಡುವಾಗ 7ನೇ ಅಧ್ಯಾಯದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ಮೋಶೆ ಮುಖಾಂತರವಾಗಿ ಹೇಳುವಂಥ ಮಾತು 7ನೇ ಅಧ್ಯಾಯ 8ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ. ಅದೇನಂತ ಹೇಳಿದರೆ, ದೇವರು ನಮ್ಮನ್ನು ಪ್ರೀತಿಸ್ತಾನೆ. ದೇವರು ನಮ್ಮನ್ನು ಪ್ರೀತಿಸಿದ್ದರಿಂದ ದೇವರು ಪ್ರೀತಿಯನ್ನು ಅಪೇಕ್ಷೆ ಪಡ್ತಾನೆ. ಹಾಗಾದರೆ ಭೂಮಿಯಲ್ಲಿ ನಾವು ಇರುವಂಥ ಉದ್ದೇಶ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ಯಾಕೆ ನಾವು ಭೂಮಿಯಲ್ಲಿದ್ದೇವೆ ಎಂಬ ಒಂದು ದೊಡ್ಡ ಪ್ರಶ್ನೆಗೆ ಆನ್ಸರ್ ಏನಂದರೆ, ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರೀತಿಸಿದನು, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಆ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ, ಪ್ರೂಫ್ ಮಾಡಿದ್ದಾನೆ, ನಿದರ್ಶನ ಕೊಟ್ಟಿದ್ದಾನೆ, ತೋರಿಸಿಯೇ ಕೊಟ್ಟಿದ್ದಾನೆ. ತನ್ನ ಪ್ರಾಣವನ್ನೇ ನಮಗೆ ಕೊಡುವುದರಲ್ಲಿ, ತನ್ನ ರಕ್ತವನ್ನೇ ಸುರಿಸಿದ್ರಲ್ಲಿ, ನಮ್ಮ ಪರವಾಗಿ ಆತನು ಪಾಪ ಸ್ವರೂಪಿಯಾದದರಲ್ಲಿ ದೇವರು ಇಷ್ಟು ಪ್ರೀತಿಸ್ತಾನೆ ಎಂಬುದನ್ನು ರುಜುಪಡಿಸಿದ್ದಾನೆ. ಹಾಗಾದರೆ ದೇವರ ಪ್ರೀತಿಯನ್ನು ನಾವು ತಿಳ್ಕೊಳ್ಳುವುದಕ್ಕೂ, ನಾವು ತಿಳ್ಕೊಂಡು ದೇವರನ್ನು ಪ್ರೀತಿಸುವುದಕ್ಕೂ, ದೇವರನ್ನು ಪ್ರೀತಿಸುವಾಗ ಇತರರನ್ನು ಕೂಡ ಆ ದೇವರ ಪ್ರೀತಿಯಿಂದ ನಾವು ಪ್ರೀತಿಸುವುದಕ್ಕೂ ಈ ಭೂಮಿಯಲ್ಲಿದ್ದೇವೆ. ಯೋಹಾನ 3:16 ದೇವರು ನಮ್ಮನ್ನು ಪ್ರೀತಿಸಿದನು. 1 ಯೋಹಾನ 3:16 ನಾವು ಕೂಡ ಇತರರನ್ನು ಪ್ರೀತಿಸಬೇಕು. ಹೌದು, ದೇವರು ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳೋದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. 7ನೇ ಅಧ್ಯಾಯ 8ನೇ ವಚನದಲ್ಲಿ ಇದನ್ನೇ ಮೋಶೆ ಇಸ್ರಾಯೇಲರಿಗೆ ಮತ್ತೆ ಮತ್ತೆ ಪುನರಾವರ್ತಿಸಿ ತನ್ನ 2ನೇ ಸಂದೇಶದಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇನ್ನೇನು ಹತ್ರ ಕಾನಾನ್ ದೇಶ ಬಂದ್ಬಿಡ್ತು, ಮೋಶೆ ಇನ್ನೇನು ಬರಲಿಕ್ಕಾಗಲ್ಲ, ಮೋಶೆ ಕೆಲವು ಸಾರಿ ಪ್ರಯತ್ನ ಮಾಡಿದ, ದೇವರೇ ಸ್ವಲ್ಪ ಅದನ್ನು ದಾಟಿ ಹೋಗಿ ನೋಡುವಂತೆ ಆ ಬೆಟ್ಟಕ್ಕೆ ನಾನು ಹತ್ತಬೇಕು ಎಂಬುದಾಗಿ ಹೇಳಿದಾಗ ದೇವರು ಸಾಕು, ನೀನು ಮಾತಾಡಿದ್ದು ನೀನು ನೋಡಬಾರ್ದು, ನೀನು ಹೋಗಬಾರ್ದು, ಆದರೆ ಪಿಸ್ಗಾ ಬೆಟ್ಟದಿಂದ ನೀನು ನೋಡಬಹುದು, ಕಣ್ಣು ತುಂಬ ಬೇಕಾದ್ರೆ ನೋಡು ಅಂತ ದೇವರು ಹೇಳ್ತಾನೆ. ಆದ ಕಾರಣ ಮೋಶೆ ಒಂದು ತೀರ್ಮಾನ ಮಾಡಿಕೊಂಡ, ನಿರಾಶನಾಗಲಿಲ್ಲ, ತೀರ್ಮಾನ ಮಾಡಿಕೊಂಡ. ಏನು ತೀರ್ಮಾನ ಮಾಡಿಕೊಂಡ? 3 ದೊಡ್ಡ ಸಂದೇಶವನ್ನು ಧರ್ಮೋಪದೇಶ ಕಾಂಡ ಎಂಬ ಪುಸ್ತಕದಲ್ಲಿ ಇರುವಂಥ ಆ ಸಂದೇಶಗಳ ಕಂಟೆಂಟ್ 3 ಸಂದೇಶ ಕೊಟ್ಬಿಟ್ಟ. ಆ 3 ಸಂದೇಶವನ್ನು ಕೊಡುವಾಗ ಪುನರಾವರ್ತಿಸಿದ, ಚರಿತ್ರೆ ಬಗ್ಗೆ ಮಾತಾಡಿದ್ರ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಹೇಳಬೇಕಾದರೆ ಎಚ್ಚರಿಕೆ ಮಾತುಗಳು ಹೌದಿತ್ತು, ಬುದ್ಧಿವಾದಗಳು ಹೌದಿತ್ತು, ಪ್ರವಾದನೆ ಹೌದಿತ್ತು, ಚರಿತ್ರೆಯ ವಿಷಯ ಹೌದಿತ್ತು, ಘಟನೆಗಳು, ವಿಷಯಗಳು, ಹೆಸರುಗಳು ಎಲ್ಲ ಇತ್ತು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೋಶೆ ಒಂದೇ ಮಾತಿನಲ್ಲಿ ಹೇಳ್ತಾನೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಆದರೆ ಡೇರೆಗಳಲ್ಲಿ ಅವರು ಗೊಣಗುಟ್ಟಿದ್ರು, ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ಅಷ್ಟೇ ಹೇಳಿದ್ರು ಪರವಾಗಿಲ್ಲ, ಹಾಗೇ ಮಾಡ್ತಾನೆ, ಅದಕ್ಕೆ ನಾಶ ಮಾಡ್ತಾನೆ ಅಂದ್ಕೊಂಡ್ರು. ಆದರೆ ದೇವರ ಪ್ರೀತಿಯನ್ನು ರುಜುಪಡಿಸುವಂತೆ ಮೋಶೆ ಧರ್ಮೋಪದೇಶ ಕಾಂಡದಲ್ಲಿ ಮತ್ತೆ ಮತ್ತೆ ಧರ್ಮೋಪದೇಶವನ್ನು, ಧರ್ಮಶಾಸ್ತ್ರವನ್ನು, ಸಂದೇಶವನ್ನು, ದೇವರ ಮಾತುಗಳನ್ನು, ಹಿತನುಡಿಗಳನ್ನು, ಎಚ್ಚರಿಕೆಗಳನ್ನು ಕೊಡುವಾಗ ನಡುವೆ ಒಂದು ದೇವರ ಪ್ರೀತಿಯನ್ನು ಆತನು ವ್ಯಕ್ತಪಡಿಸ್ತಾನೆ. ಮತ್ತು ದೇವರು ತನ್ನ ಜನರನ್ನು ಪ್ರೀತಿಸಿದ್ದರಿಂದ ಅಭಿವೃದ್ಧಿಪಡಿಸ್ತಾನೆ, ದೇವರ ಪ್ರೀತಿ ಅದು. ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ, ದೇವರ ಪ್ರೀತಿ ಅದು. ಕೃಪೆಯನ್ನು ಆತನು ಕೊಡ್ತಾನೆ, ದೇವರ ಪ್ರೀತಿ ಅದು. ಮತ್ತು ವ್ಯವಸಾಯವನ್ನು, ಸಂತತಿಯನ್ನು ಆಶೀರ್ವದಿಸ್ತಾನೆ, ದೇವರ ಪ್ರೀತಿ ಅದು. ಅಷ್ಟೇ ಅಲ್ಲದೆ ಎಲ್ಲ ಜನರಿಗಿಂತಲೂ ಸ್ಪೆಷಲ್ ಆಗಿ, ವಿಶೇಷವಾಗಿ 7ನೇ ಅಧ್ಯಾಯ 14ನೇ ವಚನ, ಎಲ್ಲ ಜನರಿಗಿಂತಲೂ ಹೆಚ್ಚಾಗಿ
ದೇವರ ಅನುಗ್ರಹ ಹೊಂದಿದವರ ಅದು ದೇವರ ಪ್ರೀತಿ. ಮತ್ತು ಯಾವ ವ್ಯಾಧಿ ಉಂಟಾಗುವಂತೆ ಯೆಹೋವನು ಮಾಡುವನು, ಅದು ದೇವರ ಪ್ರೀತಿ. ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳನ್ನು ನಿಮಗೆ ಬರಗೊಡಿಸದೇ ಇರುವನು, ಅದು ದೇವರ ಪ್ರೀತಿ. ಈ ರೀತಿಯಾಗಿ ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. 7:24, ಯಾರು ಕೂಡ ನಿಮ್ಮ ಮುಂದೆ ನಿಲ್ಲಲಾರರು, ವೈರಿಗಳ ಮೇಲೆ ಜಯ, ಅದು ಕೂಡ ದೇವರ ಪ್ರೀತಿ. ಹಾಗೆ ಹೇಳಿಬಿಟ್ಟು 8ನೇ ಅಧ್ಯಾಯ 1ನೇ ವಚನದಲ್ಲಿ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಮತ್ತೆ ಮತ್ತೆ ರಿಪೀಟ್ ಮಾಡ್ತಾನೆ. 1ನೇ ಅಧ್ಯಾಯ 5ನೇ ವಚನ ಧರ್ಮೋಪದೇಶ ಕಾಂಡ, ಅಂದರೆ ಧರ್ಮೋಪದೇಶ ಕಾಂಡದಲ್ಲಿ ಧರ್ಮಶಾಸ್ತ್ರದ ಬಗ್ಗೆ. 4ನೇ ಅಧ್ಯಾಯ 44ನೇ ವಚನ ಧರ್ಮಶಾಸ್ತ್ರ. 6ನೇ ಅಧ್ಯಾಯ 1ನೇ ವಚನ ಧರ್ಮಶಾಸ್ತ್ರ. 11ನೇ ಅಧ್ಯಾಯ 8ನೇ ವಚನ ಧರ್ಮಶಾಸ್ತ್ರ. ಇಲ್ಲಿ ಕೂಡ 8:1 ಈ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರ. ಹಾಗಾದರೆ ನಮ್ಮ ಶುಭಕ್ಕೆ ಮೂಲ ಟ್ಯಾಂಜಿಬಲ್ ಪ್ರೂಫ್ ಅಥವಾ ಕಾಣುವಂಥ ರುಜುವಾತು ಅಥವಾ ಆಧಾರ ಅಂತ ಹೇಳೋಣ. ಟ್ಯಾಂಜಿಬಲ್ ಫೌಂಡೇಶನ್, ಸಾಲಿಡ್ ಏನಂದರೆ ದೇವರ ವಾಕ್ಯ. ಆದ ಕಾರಣ ಮೋಶೆ ಮತ್ತೆ ಮತ್ತೆ ಇದಕ್ಕೆ ರೆಫರ್ ಮಾಡ್ತಾನೆ. ದೇವರ ವಾಕ್ಯ, ದೇವ್ರ ಪ್ರೀತಿ ಬಗ್ಗೆ ಮಾತಾಡ್ತಾನೆ, ದೇವ್ರ ವಾಕ್ಯ. ಮತ್ತೊಂದು ಎಚ್ಚರಿಕೆ ಮಾತನ್ನು ಕೊಡ್ತಾನೆ, ದೇವರ ವಾಕ್ಯ. ಚರಿತ್ರೆ ಬಗ್ಗೆ ಮಾತಾಡ್ತಾನೆ, ದೇವರ ವಾಕ್ಯ. ವೈರಿಗಳ ಬಗ್ಗೆ ಮಾತಾಡ್ತಾನೆ, ಅವರು ನಿಲ್ಲಲಾರರು, ದೇವರ ವಾಕ್ಯ. ಹೀಗೆ ಮತ್ತೆ ಮತ್ತೆ ಆಶೀರ್ವಾದದ ಬಗ್ಗೆ ಮಾತಾಡ್ತಾನೆ, ದೇವರ ವಾಕ್ಯ. ಶಾಪದ ಬಗ್ಗೆ ಮಾತಾಡ್ತಾನೆ, ದೇವರ ವಾಕ್ಯಕ್ಕೆ ಸಂಬಂಧಿಸಿ ಹೇಳ್ತಾನೆ, ಇದನ್ನು ಕೈಕೊಂಡು ನಡೆದಿದ್ರೆ ನಿಮಗೆ ಹೀಗಾಗುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟು ದೇವರ ವಾಕ್ಯ. ಯಾರಾದರೂ ಒಬ್ಬರು ಒಂದು ಲೆಟರ್ ಬರೆಯೋದಾದರೆ, ಪ್ರೀತಿಯ ಪತ್ರ, ಪ್ರೇಮ ಲೇಖನ, ಭಾಳ ಅಂದರೆ ಒಂದು 5 ಪೇಜ್, 10 ಪೇಜ್, 20 ಪೇಜ್, 100 ಪೇಜ್ ಇರ್ಬೋದೇನು. ಆದರೆ ದೇವರು 1400 ಪೇಜುಗಳನ್ನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವ ಹಾಗೆ ಬರೆದಿದ್ದಾನೆ. ಫಾದರ್ಸ್ ಲವ್ ಲೆಟರ್, ತಂದೆಯ ಪ್ರೀತಿಯ ಪತ್ರ ಈ ದೇವರ ವಾಕ್ಯ. ಮತ್ತು ದೇವರು ನಮ್ಮನ್ನು ಪರೀಕ್ಷಿಸುವ ದೇವರಾಗಿದ್ದಾನೆ ಎಂಬುದನ್ನು ಕೂಡ ನಾವು ಮರಿಬಾರದು. ಆದ ಕಾರಣ 3 ವಿಷಯಗಳನ್ನು ದೇವರು ಯಾಕೆ ಪರೀಕ್ಷಿಸ್ತಾನೆ ತನ್ನ ಜನರನ್ನು ಎಂಬುದಕ್ಕೆ ಈ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ಮೋಶೆ ಹೇಳ್ತಾನೆ. ಅದನ್ನು ನಾವು ನೋಡಿಕೊಳ್ಳೋಣ. ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ, 2ನೇ ವಚನ, ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ರಿ. ಯಾಕೆ ದೇವರು ಕಷ್ಟಕ್ಕೆ, ಅಂದರೆ ದೇವರು ಯಾಕೆ ಕಷ್ಟಕ್ಕೆ ಒಳಪಡಿಸ್ತಾನೆ ಎಂಬುದಕ್ಕೆ 3 ಕಾರಣಗಳು 3 ಸಾರಿ ಈ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ಬಂದಿದೆ. ಮೊದಲನೇ ಬಾರಿಯಾಗಿ 8ನೇ ಅಧ್ಯಾಯ 2ನೇ ವಚನದಲ್ಲಿ ಯಾಕೆ ಕಷ್ಟಕ್ಕೆ ಒಳಪಡಿಸ್ತಾನೆ ಅಂತ ಹೇಳಿದರೆ, ನೀವು ಆತನ ಆಜ್ಞೆಗಳನ್ನು ಕೈಕೊಂಡು ನಡಿತೀರೋ ಇಲ್ಲವೋ ಎಂಬುದಾಗಿ. ಹಾಗಾದರೆ ದೇವರು ಯಾಕೆ ತನ್ನ ಜನರನ್ನು ಕಷ್ಟಕ್ಕೆ ಒಳಪಡಿಸಿದನೋ ಅಂದು ಇಸ್ರಾಯೇಲ್ರನ್ನು ಎಂಬುದಾಗಿ ನೋಡುವಾಗ ಅದಕ್ಕೆ ಕಾರಣ ವಿಧೇಯತೆಯ ಪರೀಕ್ಷೆ, ಟೆಸ್ಟ್ ಆಫ್ ಒಬಿಡಿಯನ್ಸ್. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಕೀರ್ತನೆ 119ರಲ್ಲಿ ಕೀರ್ತನೆಗಾರನು ಹೇಳುವಂಥ ಒಂದು ಮಾತು, ಅದು ಕಷ್ಟದ ಬಗ್ಗೆ ಇರುವಂಥ ಒಂದು ವಾಕ್ಯ. ಮತ್ತು ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಕೀರ್ತನೆ 119 71ನೇ ವಚನ. ಅದರಲ್ಲಿ ಅದನ್ನು ಓದೋದಕ್ಕೆ ಮುಂಚಿತವಾಗಿ 67ನೇ ವಚನ ನಾನು ಓದ್ತೇನೆ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಅಂದರೆ ಕಷ್ಟ ಬರೋದಕ್ಕೆ ಮುಂಚಿತವಾಗಿ ತಪ್ಪಿ ಹೋಗ್ತಿದ್ದೆ. ಕಷ್ಟ ಬಂದಾಗ ದೇವರ ವಾಕ್ಯಕ್ಕೆ ವಿಧೇಯನಾದನಂತೆ. ಆದ ಕಾರಣ
ಕಷ್ಟಕ್ಕೂ ವಿಧೇಯತೆಗೂ ಸಂಬಂಧ ಇದೆ. ಇನ್ನೊಂದು ವಚನ ಕೂಡ ನಾನು ರುಜುಪಡಿಸ್ತೇನೆ, 71ನೇ ವಚನ, ಅದೇ ಕೀರ್ತನೆ 119. ಕಷ್ಟಾನುಭವವು ಹಿತಕರವಾಯಿತು. ಏನಾಯ್ತಂತೆ? ಕಷ್ಟಾನುಭವ ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನು. ಅಂದರೆ ಕಷ್ಟಾನುಭವದ ಬೈಬಲ್ ಕಾಲೇಜ್ ಅಂತ ಹೇಳ್ಬೋದು. ಅಂದರೆ ಬುದ್ಧಿಹೀನವಾಗಿ ಕಷ್ಟಪಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದೇವರು ತನ್ನ ಚಿತ್ತಾನುಸಾರವಾಗಿ ನಮಗೆ ಅನುಮತಿಸುವ ಶಿಲುಬೆಯ ಕುರಿತಾಗಿ ನಾನು ಮಾತಾಡ್ತಿದ್ದೇನೆ. ಸರಿ, ಇರಲಿ. ಯಾಕೆ ಕಷ್ಟಾನುಭವಕ್ಕೆ ನಡೆಸಿದ ಇಸ್ರಾಯೇಲರನ್ನು? ಮೊದಲನೇ ಕಾರಣ ವಿಧೇಯತೆಯನ್ನು ಪರೀಕ್ಷಿಸುವುದಕ್ಕೆ. ಮತ್ತು 3ನೇ ವಚನದಲ್ಲಿ ಅದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ, ಡ್ಯೂಟ್ರಾನಮಿ ಚಾಪ್ಟರ್ 8 ವರ್ಸ್ 3, ಮನುಷ್ಯರು ಆಹಾರದಿಂದ ಮಾತ್ರವಲ್ಲ, ದೇವರ ಅಥವಾ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದನು. ಕಷ್ಟ ದೇವರು ಯಾಕೆ ಅನುಮತಿಸ್ತಾನೆ, ಅಥವಾ ಇಸ್ರಾಯೇಲರಿಗೆ ದೇವರು ಕಷ್ಟ ಯಾಕೆ ಅನುಮತಿಸಿದನು? ಮೊದಲನೇ ಕಾರಣ ವಿಧೇಯತೆಯ ಪರೀಕ್ಷೆ, ಧರ್ಮೋಪದೇಶ ಕಾಂಡ 8:2. ಎರಡನೇ ಕಾರಣ ಏನಂತೇಳಿ ನಾವು ನೋಡುವಾಗ, ದೇವರ ವಾಕ್ಯ ತಿಳ್ಕೊಬೇಕಂತೇಳಿ ಕಷ್ಟಕ್ಕೆ ಅನುಮತಿಸಿದಂತೆ. ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕೋರಲ್ಲ, ದೇವರ ಬಾಯಿಂದ ಹೊರಡೋ ಪ್ರತಿ ಮಾತಿನಿಂದಲೂ ಬದುಕ್ತಾರೆ ಎಂಬುದನ್ನು, ವಾಕ್ಯಕ್ಕೆ ಆದ್ಯತೆ ಕೊಡಬೇಕಂತ ದೇವರು ಕಷ್ಟಗಳನ್ನು ಅನುಮತಿಸಿದಂತೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ, ಅದಕ್ಕೆ ಸಹಾಯಕ ನಮಗಿರೋದು ಪವಿತ್ರಾತ್ಮ. ಕಷ್ಟ ಬಂದಾಗ ನಾವು ಬೇಸರ ಪಟ್ಕೊಳ್ತೇವೆ, ಕೋಪ ಮಾಡಿಕೊಳ್ತೇವೆ, ಸ್ಟ್ರೈಕ್ ಮಾಡ್ತೀವಿ ದೇವರ ಹತ್ರ, ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೂ ಕೂಡ ದೇವಜನರು ಕೂಡ ಬಹುಶಃ ಇದನ್ನು ಹಾದು ಹೋದರು. ಇದರ ವಿಷಯದಲ್ಲಿ ದೇವರ ವಾಕ್ಯ ಅಪೊಸ್ತಲ ಕೃತ್ಯ 14:22 ನಾವು ಸಂಕಟ ಪಡುವುದರಿಂದಲೇ ದೇವರ ರಾಜ್ಯವನ್ನು ಪ್ರವೇಶಿಸ್ತೇವಂತೆ. ಸರಿ, 3ನೇ ಕಾರಣ, ನಾವು ಹೋಗೋದಕ್ಕೆ ಮುಂಚಿತವಾಗಿ ಒಂದು ಮಾತು ಹೇಳಬೇಕು. ಅದೇನಂತ ಹೇಳಿದರೆ, ಕಷ್ಟಕ್ಕೆ ಒಳಪಡಿಸಿ ಹಸುವೆಯಿಂದ ಬಳಲಿಸಿ. ಇದೆಲ್ಲ ನೋಡುವಾಗ ಏನು ದೇವರು ಹೀಗೆ ಮಾಡ್ತಾನಂತ ನಮ್ಗೆ ಅನಿಸ್ಬೋದು. ನಿಮಗೂ ನಿಮಗ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಗೊತ್ತಿಲ್ಲದ, ಅದು ಆ ಪದ ಗುರುತಿಸೋಣ. ಗೊತ್ತಿಲ್ಲದ, ಕೆಲವು ಸಾರಿ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ಒದಗಿಸ್ತಾನೆ. ಹಲ್ಲೆಲೂಯ. ಹೌದು, ನನ್ನ ಜೀವನದಲ್ಲಿ ದೇವರು ಆ ರೀತಿಯಾಗಿ ನಂಬಿಗಸ್ತನಾಗಿದ್ದಾನೆ. ಈ 40 ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಅದು ಸೌದು ಹೋಗಲಿಲ್ಲ, ಜೀರ್ಣವಾಗಲಿಲ್ಲ. ಅಂದರೆ ಆ ಉಡುಪು, ಆ ಡ್ರೆಸ್ಸು ಹಾಗೆ ಇದ್ವಂತೆ. ಒಂದು ದಿನಕ್ಕೆ ಒಂದು ಡ್ರೆಸ್ ನಾವು ಚೇಂಜ್ ಮಾಡಬೇಕು, ಭಾಳ ಅಂದರೆ 2 ದಿವಸ, 3ನೇ ದಿವಸ ಹಾಕ್ಕೊಡಲ್ಲ. 40 ವರ್ಷಗಳು ಅವರು ಧರಿಸಿದ್ದಂಥ ವಸ್ತ್ರ ಅದು ಅದ್ಭುತ, ಅದು ಅದ್ಭುತ. ದೇವರು ಒದಗಿಸಿದನು. ಮತ್ತು ನಡ್ಕೊಂಡು ಹೋದರು. 40 ವರ್ಷ ನಡ್ಕೊಂಡು ವಾಕ್ ನಡೀತಾನೇ ಇದ್ರು. ಜೀವಮಾನವೆಲ್ಲ ನಡೀತಾ ಇದ್ರು ಅವರು. ಜೀವಮಾನವೆಲ್ಲ, ಯಾಕಂದರೆ ಐಗುಪ್ತ ದೇಶ ಬಿಟ್ಟಾಗಿಂದ ನಡೀತಾನೇ ಇದ್ದಾರೆ. 1 ವರ್ಷ ನಡೀತಾ ಇದ್ದಾರೆ, 2 ವರ್ಷ ನಡೀತಿದ್ದಾರೆ, 40 ವರ್ಷ ನಡ್ಕೊಂಡಿದ್ರು. ಕಾಲೇನಾಗಿರಬೇಕು? ಅದಕ್ಕೆ ಆನ್ಸರ್ ಇಲ್ಲಿ ಬರೆದಿದೆ. 4ನೇ ವಚನ, ಧರ್ಮೋಪದೇಶ ಕಾಂಡ ಡ್ಯೂಟ್ರಾನಮಿ ಚಾಪ್ಟರ್ 8 ವರ್ಸ್ 4 ಏನಂತಿದೆ ಅಂತ ನೋಡುವಾಗ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ಕಾಲು ನೋವು ಬರಲಿಲ್ಲ ಅಂತೆ. ಸ್ವಲ್ಪ ನಡೆದು ಬಿಟ್ಟರೆ, ಸ್ವಲ್ಪ ಹೊತ್ತು 1 ಅವರ್ ನಿಂತು ಬಿಟ್ಟರೆ ಕಾಲು ನೋವು ಬರ್ತದೆ. ಆದರೆ ಇಸ್ರಾಯೇಲರಿಗೆ ದೇವರು ಮಾಡಿದ ಅದ್ಭುತ, ಇಸ್ರಾಯೇಲರಿಗೆ ಪ್ರೀತಿಯಿಂದ ಪ್ರಕಟಿಸಿದಂಥ ಆ ಒಂದು ಸಹಾಯ, ಫೇವರ್ ಆಫ್ ಗಾಡ್, ಕಾಲು ನೋವಾಗಲಿಲ್ಲ, ಕಾಲು ಬಾತು ಹೋಗಲಿಲ್ಲ. ಅದು ಮರುಭೂಮಿಯಲ್ಲಿ ನಡಿಬೇಕಂತ ಹೇಳಿದರೆ ಅದೇನು ರೋಡ್ ಸ್ಟ್ರೈಟ್ ಆಗಿರೋದಿಲ್ಲ, ಅದು ಭಾಳ ಕಷ್ಟ.
ಆದರೂ ಕೂಡ ದೇವರ ಸನ್ನಿಧಾನ ಇದ್ದದರಿಂದ ದ ಪ್ರೆಸೆನ್ಸ್ ಆಫ್ ಗಾಡ್ ಮೇಡ್ ಆಲ್ ದ ಡಿಫರೆನ್ಸ್. ದೇವರ ಸನ್ನಿಧಾನ ಇಸ್ರಾಯೇಲರಿಗೆ ಆ ರೀತಿಯಾಗಿ ದೊರೆಯಿತು. 5ನೇ ವಚನದಲ್ಲಿ, ತಂದೆ ಮಗನನ್ನು ಹೇಗೋ ಹಾಗೆಯೇ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ನಡೆಯಿರಿ ಎಂಬುದಾಗಿ ಹೇಳ್ತಾನೆ. ಆದರೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾನೆ. ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯಲ್ಲಿ ನೀವು ಇರ್ತೀರಿ, 9ನೇ ವಚನ. ಆದರೆ ನೀವು ಸುಖದಿಂದಿರುವಾಗ, ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್, ಆಶೀರ್ವಾದ 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 ಅಂತ ನೀವು ಸುಖದಿಂದಿರುವಾಗ ಏನು ಮಾಡಬೇಕು? ಸ್ತುತಿಸಬೇಕು. 10ನೇ ವಚನ, ಡ್ಯೂಟ್ರಾನಮಿ ಚಾಪ್ಟರ್ 8 ವರ್ಸ್ 10, ಧರ್ಮೋಪದೇಶ ಕಾಂಡ 8-10. ಎಲ್ಲ ಅನುಕೂಲತೆ ದೇವರು ಕೊಟ್ಟಾಗ ಸ್ತುತಿಸಬೇಕು, ದೇವರನ್ನು ಸ್ತುತಿಸಬೇಕು. ಯಾಕೆ? 2 ಕಾರಣ. ಸ್ತುತಿ ದೇವರ ಉಪಕಾರಗಳನ್ನು ಮರೆಯದಂತೆ ಮಾಡುತ್ತದೆ. ಪ್ರೈಸಿಂಗ್ ಗಾಡ್ ಮೇಕ್ಸ್ ಯು ನಾಟ್ ಟು ಫರ್ಗೆಟ್ ಹೀಸ್ ಹೆಲ್ಪ್. ಎರಡನೇದಾಗಿ, ಈ ಸ್ತುತಿ ಗರ್ವ ಪಡದಂತೆ ಸಹಾಯಿಸ್ತದೆ. ಪ್ರೈಸ್ ಆಲ್ಸೋ ಹೆಲ್ಪ್ಸ್ ಯು ನಾಟ್ ಟು ಬಿಕಮ್ ಪ್ರೌಡ್. ಯಾಕಂತ ಹೇಳಿದ್ರೆ, ಹೆಚ್ಚುತ್ತಾ ಇರುವಾಗ ನೀವು ಮದಿಸಿ, 14ನೇ ವಚನ, ನೀವು ಮರ್ತೋಗ್ಬೇಡ್ರಿ ಅಂಥೇಳಿ 2-3 ಸಾರಿ ನೆನಪಿಸ್ತಾನ್ರಿ. 8ನೇ ಅಧ್ಯಾಯ ಧರ್ಮೋಪದೇಶ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. All the commandments which I command thee this day shall ye observe to do, that ye may live and multiply, and go in and possess the land which the Lord sware unto your fathers. And thou shalt remember all the way which the Lord thy God led thee these 40 years in the wilderness, to humble thee, and to prove thee, to know what was in thine heart, whether thou wouldest keep his commandments or no. And he humbled thee, and suffered thee to hunger, and fed thee with manna, which thou knewest not, neither did thy fathers know, that he might make thee know that man doth not live by bread only, but by every word that proceedeth out of the mouth of the Lord doth man live. Thy raiment waxed not old upon thee, neither did thy foot swell these 40 years. Thou shalt also consider in thine heart that, as a man chasteneth his son, so the Lord thy God chasteneth thee. Therefore thou shalt keep the commandments of the Lord thy God, to walk in his ways, and to fear him. For the Lord thy God bringeth thee into a good land, a land of brooks of water, of fountains and depths that spring out of valleys and hills, a land of wheat and barley and vines and fig trees and pomegranates, a land of oil, olive, and honey, a land wherein thou shalt eat bread without scarceness, thou shalt not lack anything in it, a land whose stones are iron, and out of whose hills thou mayest dig brass. When thou hast eaten and art full, then thou shalt bless the Lord thy God for the good land which he hath given thee. Beware that thou forget not the Lord thy God, in not keeping his commandments, and his judgments, and his statutes, which I command thee this day. Lest when thou hast eaten and art full, and hast built goodly houses and dwelt therein, and when thy herds and thy flocks multiply, and thy silver and thy gold is multiplied, and all that thou hast is multiplied, then thine heart be lifted up. And thou forget the Lord thy God, which brought thee forth out of the land of Egypt from the house of bondage, who led thee through that great and terrible wilderness, wherein were fiery serpents and scorpions, and drought, where there was no water, who brought thee forth water out of the rock of flint, who fed thee in the wilderness with manna, which thy fathers knew not, that he might humble thee, and that he might prove thee, to do thee good at thy latter end. And thou say in thine heart, My power and the might of mine hand hath gotten me this wealth. But thou shalt remember the Lord thy God, for it is he that giveth thee power to get wealth,
that he may establish his covenant which he sware unto thy fathers, as it is this day. And it shall be, if thou do at all forget the Lord thy God, and walk after other gods, and serve them and worship them, I testify against you this day that ye shall surely perish. As the nations which the Lord destroyeth before your face, so shall ye perish, because ye would not be obedient unto the voice of the Lord your God.